ಏನೋ ರಾಜ್ಯದ ಬಗ್ಗೆ ಮತ್ತೊಮ್ಮೆ ವಿಸ್ತೃತವಾದ ಡೀಟೇಲ್ ಅನ್ನು ನೀಡ್ತಾ ಇದ್ದೀವಿ. ಮಾರ್ಚ್ 28ನೇ ತಾರೀಕು ನಾಮಪತ್ರ ಸಲ್ಲಿಕೆ ಆರಂಭ ಆಗುತ್ತೆ. ಮಾರ್ಚ್ 28 ಅಂದ್ರೆ ಈ ತಿಂಗಳು 28ನೇ ತಾರೀಕು. ಏಪ್ರಿಲ್ 4 ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. ಏಪ್ರಿಲ್ 5ನೇ ತಾರೀಕು ನಾಮಪತ್ರ ಪರಿಶೀಲನೆ. ಏಪ್ರಿಲ್ 8ರಂದು ನಾಮಪತ್ರ ವಾಪಸ್ಗೆ ಅವಕಾಶ ಇದೆ. ಸೊ ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ಮಾರ್ಚ್ 28ನೇ ತಾರೀಕು. ಅಂದ್ರೆ ಇವತ್ತು ಮಾರ್ಚ್ 16, ಇನ್ನು ಕೇವಲ 12 ದಿನಗಳು, 11 ದಿನ ಅಂತ ಹೇಳ್ಬೋದು. 28ನೇ ತಾರೀಕೆ ಶುರುವಾಗುವುದರಿಂದ ನಾಮಪತ್ರ ಸಲ್ಲಿಕೆ ಆರಂಭ ಆಗುತ್ತೆ ಇನ್ನೊಂದು 10-11 ದಿನಗಳಲ್ಲೇ. ಮಾರ್ಚ್ 28ರಂದು ನಾಮಪತ್ರ ಸಲ್ಲಿಕೆ ಆರಂಭ. ಅದಾದ ನಂತರ ಏಪ್ರಿಲ್ 4ನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. ಏಪ್ರಿಲ್ 5ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ಒಂದು ಇನ್ ಡೀಟೇಲ್ ಆದಂತಹ ಒಂದು ಪ್ರೆಸ್ ಮೀಟ್ ಜೊತೆಗೆ ಒಂದು ಮಾತನ್ನ ಹೇಳಿದ್ರು, ಬಿಗ್ಗೆಸ್ಟ್ ಫೆಸ್ಟಿವಲ್ ಆಫ್ ಡೆಮಾಕ್ರಸಿ ಅಂತ. ಸುನೀಲ್ ಪಾಲಿ ಹೌಸ್ ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸೊ ಅದರ ಡೀಟೇಲ್ ಅನ್ನ ಒಂದಷ್ಟು ತಿಳಿಸೋದಾದ್ರೆ, ಅಂದ್ರೆ ಒಂದು ಕರ್ನಾಟಕದ ವಿಚಾರವಾಗಿ ಒಂದಷ್ಟು ವಿಧಾನಸಭಾ ಚುನಾವಣೆ ಕೂಡ ಕೆಲವೊಂದು ರಾಜ್ಯಗಳಿಗೆ ನಡೀತಾ ಇದೆ. ಸೊ ಮೇಜರ್ ವಿಚಾರಗಳು ಇವತ್ತಿನ ಪ್ರೆಸ್ ಮೀಟ್ ನಲ್ಲಿ ಏನೇನಿತ್ತು ಹರೀಶ್? ಹೌದು ಅವಿನಾಶ್, ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಆಗಿದೆ. ವೇಳಾಪಟ್ಟಿಯನ್ನ ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಕ್ಕಂಥ ರಾಜೀವ್ ಕುಮಾರ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಇಡೀ ತಂಡ, ಚುನಾವಣಾ ಆಯೋಗದ ಇಡೀ ತಂಡ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿತ್ತು. ಇಡೀ ದೇಶದ ಪ್ರಜಾಪ್ರಭುತ್ವದ ಹಬ್ಬ ಅಂತಾನೆ ಕರೆಸಿಕೊಳ್ಳುವಂತಹ ಲೋಕಸಭಾ ಚುನಾವಣೆ 2024ರ ಸಂಪೂರ್ಣ ವೇಳಾಪಟ್ಟಿಯನ್ನ ಇವತ್ತು ಪ್ರಕಟಣೆ ಮಾಡಲಾಗಿದೆ. ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ನಡೆದಂತೆಯೇ 7 ಹಂತಗಳಲ್ಲಿ ಈ ಬಾರಿ ಕೂಡ ಚುನಾವಣೆ ನಡೀತಾ ಇದೆ. ಮುಖ್ಯವಾಗಿ 2019ರ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಮತದಾನ ನಡೆದಿತ್ತು, ಅದೇ ರೀತಿಯಾಗಿ ಅದೇ ಹಂತದಲ್ಲಿ ಈಗ ಮತದಾನ ನಡೀತಾ ಇದೆ. ಬಹು ಮುಖ್ಯವಾಗಿ ಕರ್ನಾಟಕದಲ್ಲಿ 2 ಹಂತದಲ್ಲಿ ಮತದಾನ ನಡೀತಾ ಇದೆ. ಒಟ್ಟು 7 ಹಂತ ಮತದಾನ ನಡೀತಾ ಇದ್ರೆ 2 ಮತ್ತೆ 3ನೇ ಹಂತದಲ್ಲಿ ಕರ್ನಾಟಕದ ಮತದಾನ ನಡೀತಾ ಇದೆ. ಮುಖ್ಯವಾಗಿ ಮೊದಲ ಹಂತದಲ್ಲಿ ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಮತದಾನ ನಡೆದ್ರೆ ಉತ್ತರ ಕರ್ನಾಟಕದ 14 ಕ್ಷೇತ್ರಗಳಿಗೆ ನಂತರ ಮತದಾನ ನಡೆಯುತ್ತೆ. ಮುಖ್ಯವಾಗಿ ನಾವು ನೋಡೋದಾದ್ರೆ ಒಟ್ಟು 7 ಹಂತಗಳಲ್ಲಿ ನಡೆಯುತ್ತ ಮತದಾನದಲ್ಲಿ ವಾರಣಾಸಿ ಮತ್ತೆ ಬಿಹಾರ 7ನೇ ಹಂತದಲ್ಲಿ ಬರುವಂತಹದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಕಂಟೆಸ್ಟ್ ಮಾಡ್ತಾ ಇರ್ತಕ್ಕಂಥ ವಾರಣಾಸಿ ಕ್ಷೇತ್ರ ಏನಿದೆ, ಕಳೆದ ಬಾರಿ 7ನೇ ಹಂತದಲ್ಲಿ ಇತ್ತು. ಈ ಬಾರಿ ಕೂಡ 7ನೇ ಹಂತದಲ್ಲಿ ಮತದಾನ ನಡೀತಾ ಇದೆ. ಬಹು ಮುಖ್ಯವಾಗಿ ಈ 7 ಹಂತದಲ್ಲಿ ಯಾಕೆ ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ಸಿಬ್ಬಂದಿಗಳನ್ನ ರವಾನೆ ಮಾಡೋದಾಗಿರ್ಬೋದು, ಭದ್ರತಾ ಸಿಬ್ಬಂದಿಗಳನ್ನ ರವಾನೆ ಮಾಡೋದಾಗಿರ್ಬೋದು, ಇವ್ರನ್ನೆಲ್ಲ ಆಯಾ ರಾಜ್ಯಗಳಿಗೆ ಕಳಿಸ್ಬೇಕು ಅಂತಂದ್ರೆ ಸಮಯಾವಕಾಶ ಬೇಕಾಗುತ್ತೆ. ಮತ ಬೂತ್ಗಳಿಗೆ ಹೆಚ್ಚಿನ ರೀತಿಯಲ್ಲಿ ಭದ್ರತೆಯನ್ನು ಕೊಡಬೇಕು ಅಂತಂದ್ರೆ ಸಿಬ್ಬಂದಿಗಳ ಅವಶ್ಯಕತೆ ಇರುತ್ತೆ. ನಕ್ಸಲ್ ಪೀಡಿತ ರಾಜ್ಯಗಳಿರ್ತವೆ, ಛತ್ತೀಸ್ಗಢ, ಒಡಿಸ್ಸಾ, ಜಾರ್ಖಂಡ್, ಈ ರಾಜ್ಯಗಳಲ್ಲಿ ನಕ್ಸಲ್ ಚಟುವಟಿಕೆಗಳಿರ್ತವೆ, ಬೂತ್ ಕ್ಯಾಪ್ಚರಿಂಗ್ ಸಮಸ್ಯೆಗಳಿರುತ್ತೆ. ಇಂತಹ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈಶಾನ್ಯ ರಾಜ್ಯಗಳಲ್ಲಿ ಕೂಡ ಅತ್ಯಂತ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕಾಗುತ್ತೆ. ಪಶ್ಚಿಮ ಬಂಗಾಳದಲ್ಲೂ ಕೂಡ 7 ಹಂತದಲ್ಲಿ ಕೂಡ ಮತದಾನ ನಡೀತಾ ಇದೆ. ಪಶ್ಚಿಮ ಬಂಗಾಳ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಅಲ್ಲಿ ಹೆಚ್ಚು ಚುನಾವಣಾ ಸಂದರ್ಭದಲ್ಲಿ ಹಿಂಸಾಚಾರ ನಡೆಯುವಂತಹ ಸಾಧ್ಯತೆ ಹೆಚ್ಚಿರೋದ್ರಿಂದ ಅಲ್ಲೂ ಕೂಡ ಹೆಚ್ಚಿನ ಭದ್ರತಾ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನೋಡ್ತಾ ಇದ್ರೆ ಈ ಚುನಾವಣೆ ಏನಿದೆ 97 ಕೋಟಿ ಮತದಾರರು ಮತದಾನವನ್ನ ಮಾಡ್ತಾ ಇದ್ದಾರೆ. ಬಹು ಮುಖ್ಯವಾಗಿ ಇದು ಚುನಾವಣಾ ಪ್ರಜಾತಂತ್ರದ ಹಬ್ಬ ಅಂತಾನೆ ಕರೆಯುವಂತಹದ್ದು. ಈ ಚುನಾವಣೆಯನ್ನು ಲೆಕ್ಕಕ್ಕಿಟ್ಕೊಂಡ್ರೆ ಮುಖ್ಯವಾಗಿ ಕರ್ನಾಟಕದಲ್ಲಿ 2 ಹಂತದಲ್ಲಿ ನಡೆದರೆ, ತಮಿಳುನಾಡಿನಲ್ಲಿ ಮೊದಲ ಹಂತದಲ್ಲಿ ಒಂದೇ ಹಂತದಲ್ಲಿ ಮತದಾನ ನಡೀತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ನೋಡೋದಾದ್ರೆ 22 ರಾಜ್ಯಗಳಲ್ಲಿ ಒಂದೇ ಹಂತದಲ್ಲಿ ಮತದಾನ ಮುಗ್ದೋಗುತ್ತೆ. 4 ರಾಜ್ಯಗಳಲ್ಲಿ 2 ಹಂತದ ಮತದಾನಗಳು ನಡೀತಾ ಇರುತ್ತೆ. ಅದರಲ್ಲೂ ಮುಖ್ಯ ಕರ್ನಾಟಕ, ರಾಜಸ್ಥಾನ, ತ್ರಿಪುರಾ, ಮಣಿಪುರ ಈ ರಾಜ್ಯಗಳಲ್ಲಿ ಒಟ್ಟು 2 ಹಂತಗಳಲ್ಲಿ ಮತದಾನ ನಡೀತಾ ಇದೆ. ಇನ್ನು ಮುಖ್ಯವಾಗಿ 3 ಹಂತದಲ್ಲಿ ಛತ್ತೀಸ್ಗಢದಲ್ಲಿ ಮತದಾನ ನಡೀತಾ ಇದೆ, ಅಸ್ಸಾಂನಲ್ಲಿ ಮತದಾನ ನಡೀತಾ ಇದೆ. ಛತ್ತೀಸ್ಗಢದಲ್ಲಿ ಯಾಕೆ 3 ಹಂತದಲ್ಲಿ ಮತದಾನ ಮಾಡಬೇಕು ಅಂತಂದ್ರೆ ಅಲ್ಲಿ ನಕ್ಸಲೀಯ ಚಟುವಟಿಕೆಗಳಿದೆ, ಮತದಾನಕ್ಕೆ ನಕ್ಸಲೀಯರ ಭೀತಿ ಎದುರಾಗುತ್ತೆ. ಹಾಗಾಗಿ ಛತ್ತೀಸ್ಗಢ ಹಾಗೂ ಅಸ್ಸಾಂನಲ್ಲಿ 3 ಹಂತದಲ್ಲಿ ಮತದಾನ ಮಾಡ್ತಾರೆ. ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋಣ.